ಪ್ರತಿನಿತ್ಯ ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮ ಶರೀರದಲ್ಲಿ ಎಷ್ಟೆಲ್ಲ ಉಪಯೋಗ ಇದೆ ಅಂತ ಹೇಳಿದರೆ, ಇದರಿಂದ ನಮ್ಮ ನಿದ್ರಾಹೀನತೆ ಯಾರಿಗೆ ಇರುತ್ತೆ ಅಂಥ ರೋಗಿಗಳಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಎರಡನೇದು, ಹೃದಯದ ಕ್ಷಮತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇದರಿಂದ ಹಾರ್ಟ್ ರೇಟ್ ನಾರ್ಮಲೈಸ್ ಆಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಇದರಿಂದ ನಮ್ಮ ಹೃದ್ರೋಗಕ್ಕೆ ಅಥವಾ ಹೃದಯದ ಕ್ಷಮತೆ ಹೆಚ್ಚಿಸ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಮೂರನೇದು, ಇದರಿಂದ ನಮ್ಮ ಶ್ವಾಸಕೋಶಗಳು ಲಂಗ್ ಫಂಕ್ಷನ್ಸ್ ಕೂಡ ಚೆನ್ನಾಗಾಗ್ತಾ ಹೋಗುತ್ತೆ. ಮತ್ತು ಹಾಗೆ ಬರ್ತಾ ಹೋದರೆ ನಮ್ಮ ಕಾಗ್ನಿಟಿವ್ ಫಂಕ್ಷನಿಂಗ್ ಏನಿದೆ, ಮೆದುಳಿನ ಶಕ್ತಿ ಕೂಡ ಚೆನ್ನಾಗಾಗ್ತಾ ಹೋಗುತ್ತೆ. ಇದರಿಂದ ಈಗಿನ ಕಾಲದಲ್ಲಿ ಹೆಚ್ಚಾಗಿ ಏಕಾಗ್ರತೆಯ ಕೊರತೆ ಎಲ್ರಿಗೂ ಕಾಡ್ತಾ ಇರುತ್ತೆ, ಮಕ್ಕಳಿಗಿರ್ಬೋದು ಅಥವಾ ದೊಡ್ಡವರಿಗಿರ್ಬೋದು. ಏಕಾಗ್ರತೆಯನ್ನು ಸಾಧಿಸಲಿಕ್ಕೆ ಪ್ರಾಣಾಯಾಮದಿಂದ ತುಂಬ ಸಹಾಯ ಆಗುತ್ತೆ. ಹಾಗೆಯೇ ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಮಾನಸಿಕ ಉದ್ವೇಗ ಯಾರಾದರೂ ಜೊತೆಗೆ ಮಾತಾಡಬೇಕು ಅಂತ ಹೇಳಿದ್ರೆ ಮಾನಸಿಕ ಉದ್ವೇಗ ಏನಾಗ್ತಾ ಇರುತ್ತೆ, ಸೊ ಆ ಉದ್ವೇಗ ಕಡಿಮೆ ಆಗಿ ಕಾಮಾಗಿ ಎಲ್ಲರ ಜೊತೆ ಬೆರೆಯೋದಕ್ಕೆ ಅಥವಾ ನಮ್ಮ ಬಿಹೇವಿಯರ್ ಕಾಮಾಗಿರೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ಇವೆಲ್ಲ ಪ್ರಾಣಾಯಾಮದ ಉಪಯೋಗಗಳು. ಪ್ರತಿನಿತ್ಯ ಮಾಡೋದ್ರಿಂದ ಇದೆಲ್ಲ ಸಹಾಯ ಆಗುತ್ತೆ.